ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ 355ನೇ ಆರಾಧನಾ ಮಹೋತ್ಸವಕ್ಕೆ ಮಂತ್ರಾಲಯಕ್ಕೆ ಆಗಮಿಸ್ತಾ ಇರತಕ್ಕಂತಹ ಭಕ್ತಕೋಟಿಗೆ ಪ್ರಣಾಮಗಳು. ನಿಮ್ಮೆಲ್ಲರಿಗೂ ಕೂಡ ದರ್ಶನದ ವ್ಯವಸ್ಥೆಯ ಬಗ್ಗೆ ನಾನು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನೀವು ಈ ಮಹಾದ್ವಾರದ ಗೇಟ್ನಿಂದ ಸರ್ವದರ್ಶನಕ್ಕೆ ಬಂದ ಕೂಡಲೇ ಇಲ್ಲಿ ಇರ್ತಕ್ಕಂತಹ 5ನೇ ನಂಬರ್ ಗೇಟ್ನಲ್ಲಿಯೇ ನೀವು ಒಳಗೆ ಬರ್ತಕ್ಕದ್ದು. ಇಲ್ಲಿಂದ ಒಳಗಡೆಗೆ ನೀವು ಹೋಗುವಾಗ ಇಲ್ಲಿ ನಿಮಗೆ ಎಲ್ಲೆಲ್ಲಿ ಏನೇನು ಗೇಟ್ ಇದೆ ಅನ್ನತಕ್ಕಂತಹ ಮಾಹಿತಿ ಕೊಡ್ತಕ್ಕಂತಹ ಒಂದು ಚಿತ್ರವನ್ನು ಕೂಡ ನಾವು ಹಾಕಿದ್ದೀವಿ. ನೀವು ಅದನ್ನು ಫಾಲೋ ಅಪ್ ಮಾಡಬೇಕು. ಮತ್ತು ಒಳಗಡೆ 5ನೇ ನಂಬರ್ ಗೇಟ್ನಲ್ಲಿ ನೀವು ಹೋಗುವಾಗಲೇ ನಿಮಗೆ ವಯೋವೃದ್ಧರು, ದಿವ್ಯಾಂಗರು, ಮಕ್ಕಳ ತಾಯಂದಿರು, ಅನಾರೋಗ್ಯ ಪೀಡಿತರು ಯಾರಾದರೂ ಇದ್ದ ಪಕ್ಷದಲ್ಲಿ ನೀವು ಅವರಿಗೆ ಮಾಹಿತಿ ಕೊಡಬೇಕು ಅಲ್ಲಿ ಇರೋ ಗಾರ್ಡ್ಗಳಿಗೆ. ಆಗ ಅವರು ಮಠದ ಎದುರಿಗೆ ಆಫೀಸ್ ಇದೆ, ಅಲ್ಲಿ ವಯೋವೃದ್ಧರಿಗೆ ಟಿಕೆಟ್ ಕೊಡ್ತಕ್ಕಂತಹ ಆಫೀಸ್ ಇರುತ್ತೆ. ಅಲ್ಲಿ ಟಿಕೆಟನ್ನು ಪಡೆದು ಮಠದ ಎದುರಿಗೆ 8ನೇ ನಂಬರ್ ಗೇಟ್ ಇರುತ್ತೆ. ಆ 8ನೇ ನಂಬರ್ ಗೇಟ್ನಲ್ಲಿ ನೀವು ಹೋದರೆ ನಿಮ್ಮನ್ನು ನೇರವಾಗಿ ಒಳಗಡೆಗೆ ಬಿಡ್ತಾರೆ. ಟಿಕೆಟ್ ಇಲ್ಲದೆ ನೇರವಾಗಿ ಗೇಟಿನ ಹತ್ತಿರ ಹೋದರೆ ನಿಮ್ಮನ್ನು ಬಿಡೋದಿಲ್ಲ. ದಯವಿಟ್ಟು ಕಡ್ಡಾಯವಾಗಿ 8ನೇ ನಂಬರ್ ಟಿಕೆಟನ್ನು ಪಡೆದೇ ಪ್ರತಿಯೊಬ್ಬರು ಬರಬೇಕು. ನೀವು ಇಲ್ಲಿಂದ ಕ್ಯೂನಲ್ಲಿ ಹೋದ ನಂತರ ಸರ್ವದರ್ಶನಕ್ಕೆ ಎಲ್ಲಿಗೆ ಹೋಗ್ತೀರಾ ಅನ್ನತಕ್ಕಂಥದ್ದನ್ನು ತೋರಿಸ್ತೇನೆ. ನಲ್ಲಿ ಕ್ಯೂನಲ್ಲಿ ಬಂದಂತಹ ಭಕ್ತರು ನೀವು ಮಂಚಾಲಮ್ಮನವರ ಗುಡಿ ಎದುರುಭಾಗದಲ್ಲಿರ್ತಕ್ಕಂತಹ ಬ್ರಿಡ್ಜಿನಿಂದ ಈ ಕಲ್ಪತರು ಕ್ಯೂ ಕಾಂಪ್ಲೆಕ್ಸನ್ನು ಪ್ರವೇಶಿಸುತ್ತೀರಿ. ಮಂತ್ರಾಲಯಕ್ಕೆ ರಾಯರ ಆರಾಧನಾ ಮಹೋತ್ಸವಕ್ಕೆ ಬರ್ತಾ ಇರತಕ್ಕಂತಹ ಭಕ್ತಕೋಟಿಗೆ ಪ್ರಣಾಮಗಳು. ಸೇವಾ ಟಿಕೆಟ್ ಪಡೆದಂತಹ ಸೇವಾಕರ್ತರಿಗೆ ಮತ್ತು ಡೊನೇಷನ್ ಟಿಕೆಟ್ ಪಡೆದಂತಹ ಸೇವಾಕರ್ತರಿಗೆ ದರ್ಶನದ ವ್ಯವಸ್ಥೆ ಹೇಗೆ ಅನ್ನತಕ್ಕಂಥದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಮಠದ ಎದುರುಭಾಗದಲ್ಲಿ ತಾವು ಗಮನಿಸಬಹುದು 12ನೇ ನಂಬರ್ ಗೇಟ್ ಇದೆ. ಇಲ್ಲಿ ಸೇವಾ ಟಿಕೆಟನ್ನು ಮಠದ ಎದುರುಭಾಗದಲ್ಲಿಯೇ ಕೌಂಟರ್ಗಳು ಇದ್ದಾವೆ. ಅಲ್ಲಿ ಟಿಕೆಟ್ ಪಡೆದಂತಹ ತಾವು ಈ 12ನೇ ನಂಬರ್ ಗೇಟ್ನ ಮುಖಾಂತರವೇ ದರ್ಶನಕ್ಕೆ ಬರಬೇಕು. ಮಠದ ಎದುರುಭಾಗದಲ್ಲಿಯೂ ಕೂಡ ಡೊನೇಷನ್ ಕೌಂಟರ್ ಇದೆ. ಇಲ್ಲಿ ಕೂಡ ಡೊನೇಷನ್ ಟಿಕೆಟ್ ಪಡೆದಂತಹವರು ನೀವು 12ನೇ ನಂಬರ್ ಗೇಟ್ ಮೂಲಕವೇ ದರ್ಶನಕ್ಕೆ ಬರಬೇಕು. ಮತ್ತೊಂದು ಮುಖ್ಯ ವಿಷಯ ಏನೆಂದರೆ, ಯಾರನ್ನೇ ಆಗಲಿ ಇದುವರೆಗೆ ಇದ್ದಂತೆ ಮಠದ ಮುಖದ್ವಾರದಲ್ಲಿ ಯಾರಿಗೂ ನೇರ ಪ್ರವೇಶ ಇರೋದಿಲ್ಲ ಮತ್ತು ಮಠದ ಒಳಭಾಗದಲ್ಲಿಯೂ ಕೂಡ ಯಾರಿಗೂ ದರ್ಶನದ ದ್ವಾರಗಳು ಇರೋದಿಲ್ಲ. ಮಠದ ಹೊರಭಾಗದಲ್ಲಿಯೇ 4 ರೀತಿಯ ದರ್ಶನದ ವ್ಯವಸ್ಥೆಯ ದ್ವಾರಗಳು ಇರ್ತವೆ. ಮಠದ ಒಳಭಾಗದಲ್ಲಿ ಎಲ್ಲಿಯೂ ಕೂಡ ನೀವು ದರ್ಶನಕ್ಕೆ ಆ ದ್ವಾರ ಎಲ್ಲಿದೆ ಅನ್ನತಕ್ಕಂಥದ್ದನ್ನು ಹುಡುಕಿಕೊಂಡು ಹೋಗಬೇಡಿ. ಪ್ರತಿಯೊಬ್ಬರು ಮಠದ ಹೊರಭಾಗದಿಂದಲೇ ದರ್ಶನಕ್ಕೆ ಬರಬೇಕು. ಮಠದ ಒಳಭಾಗದಲ್ಲಿ ಎಲ್ಲಿಯೂ ದ್ವಾರ ಇರೋದಿಲ್ಲ ಅನ್ನೋದನ್ನು ತಾವು ಮುಖ್ಯವಾಗಿ ಗಮನಿಸಬೇಕು. ಮಠದ ಹೊರಭಾಗದಲ್ಲಿ ಹೊರಗೆ ಬರಲಿಕ್ಕೆ ಮಾತ್ರ ವ್ಯವಸ್ಥೆ ಇರ್ತದೆ. ಇದು ರಾಯರ ಆರಾಧನಾ ಸಂದರ್ಭದಲ್ಲಿ ಸೇವಾಕರ್ತರಿಗೆ, ಡೊನೇಷನ್ದಾರರಿಗೆ ದರ್ಶನಕ್ಕೆ ಮಾಡಿರ್ತಕ್ಕಂತಹ ವ್ಯವಸ್ಥೆ. ನಮಸ್ಕಾರ.